ನಾಸಿರ್ ಹುಸೇನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಯಾಕ್ರಿ ಭುಗಿಲೆ ಹೇಳಲ್ಲ? ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ತಾರೆ. ಜೈ ಕರ್ನಾಟಕ ಹೇಳೋದಕ್ಕೆ ಇವ್ರು ಬಾಯಿ ಬಿದ್ದೋಗಿರತ್ತಾ ಅಥವಾ ಭಾರತ್ ಮಾತಕ್ಕೆ ಜೈ ಹೇಳೋದಕ್ಕೆ ಇವ್ರು ಬಾಯಿ ಬಿದ್ದೋಗಿರತ್ತೆ? ವಿಧಾನಸೌಧದಲ್ಲಿ ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಗೆಲುವಿನ ಆ ಒಂದು ಮತದಲ್ಲಿ ನಿಂತ್ಕೊಂಡು ಈ ತರದ್ ಹೇಳಿದ್ದ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ರು ಅನ್ನುವಂಥದ್ದು ಅದರ ದೃಶ್ಯ ಕೂಡ ಲಭ್ಯ ಇರುವಂತದ್ದು. ಚಿಕ್ಕಮಗಳೂರಲ್ಲಿ ಅದರ ವಿರುದ್ಧವಾಗಿ ಪ್ರತಿಭಟನೆ ನಡೀತಾ ಇದೆ. ಪಾಕ್ ಪ್ರೇಮಿ ನಾಸಿರ್ ಹುಸೇನ್ಗೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ನಾಸಿರ್ ಹುಸೇನ್ ಬೆಂಬಲಿಗರಿಗೆ, ಪಾಕ್ ಸೌಧ ಅಪವಿತ್ರಗೊಳಿಸಿದ ಕಾಂಗ್ರೆಸ್ಸಿಗರಿಗೆ, ವಿಧಾನಸೌಧ ಅಪವಿತ್ರಗೊಳಿಸಿದ ಕಾಂಗ್ರೆಸ್ಸಿಗರಿಗೆ, ವಿಧಾನಸೌಧ ಅಪವಿತ್ರಗೊಳಿಸಿದ ಕಾಂಗ್ರೆಸ್ಸಿಗರಿಗೆ ಡೌನ್ ಡೌನ್ ವಜಾಗೊಳಿಸಿ ಪಾಕ್ ಪ್ರೇಮಿ ನಾಸಿರ್ ಹುಸೇನ್ಗೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ನಾಸಿರ್ ಹುಸೇನ್ ಬೆಂಬಲಿಗರಿಗೆ, ಪಾಕ್ ಸೌಧ ಅಪವಿತ್ರಗೊಳಿಸಿದ ಕಾಂಗ್ರೆಸ್ಸಿಗರಿಗೆ, ವಿಧಾನಸೌಧ ಅಪವಿತ್ರಗೊಳಿಸಿದ ಕಾಂಗ್ರೆಸ್ಸಿಗರಿಗೆ, ವಿಧಾನಸೌಧ ಅಪವಿತ್ರಗೊಳಿಸಿದ ಕಾಂಗ್ರೆಸ್ಸಿಗರಿಗೆ ಡೌನ್ ಡೌನ್ ವಜಾಗೊಳಿಸಿ ಪಾಕ್ ಪ್ರೇಮಿ ನಾಸಿರ್ ಹುಸೇನ್ಗೆ ಪಾಕಿಸ್ತಾನದ ಪರ ನಾಸಿರ್ ಹುಸೇನ್ ಅವರು ಬೆಂಬಲಿಗರು ಶಕ್ತಿ ಕೇಂದ್ರದಲ್ಲಿ ವಿಧಾನಸೌಧದಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಕೆಯನ್ನ ಕೊಟ್ಟಂತ ಒಂದು ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು, ಬಿಜೆಪಿ ಮುಖಂಡ ಸಿಟಿ ರವಿ ಅವರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಇದು ಅತ್ಯಂತ ಖಂಡನೀಯ. ಪಾಕ್ ಹುಟ್ಟಿದ್ದೇ ದ್ವೇಷದಿಂದ. ಬೆಳಗಾವಿಯಲ್ಲಿ ಗೆಲುವಿನ ಸಂಭ್ರಮದಲ್ಲಿ ಪಾಕ್ ಪರ ಜೈಘೋಷವನ್ನ ಕೂಗಿದ್ರು. ಈಗ ವಿಧಾನಸೌಧದವರೆಗೂ ಕೂಡ ಬಂದಿದೆ. ಬಿಟ್ರೆ ಸಂಸತ್ಗೂ ಮುಟ್ಟುತ್ತೆ. ಕಾಂಗ್ರೆಸ್ ಅನ್ನ ಬೆಂಬಲಿಸೋರು ಇಂಥವರೇ ಇರಬೇಕು ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಂದಾಬಾದ್ ಅಂತ ಘೋಷಣೆ ಕೂಗಿರ್ತಕ್ಕಂಥ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ, ಕಾಂಗ್ರೆಸ್ ಪಾರ್ಟಿಯ ದೇಶದ್ರೋಹಿಗಳಿಗೆ, ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರ್ತಕ್ಕಂಥ ವಿಧಾನಸೌಧ ಪೊಲೀಸ್ ಠಾಣೆಗೆ ಇದೀಗ ಬಿಜೆಪಿ ನಾಯಕರುಗಳು ಆಗಮಿಸಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಆಗಮಿಸಿದ್ದಾರೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್, ಶಾಸಕ ಹರೀಶ್ ಪೂಂಜಾ, ಭರತ್ ಶೆಟ್ಟಿ ಸೇರಿದಂತೆ ಅನೇಕ ಮುಖಂಡರುಗಳು ಆಗಮಿಸಿದ್ದಾರೆ. ಗೆದ್ದ ಅಮಲಿನಲ್ಲಿ ನಾಸಿರ್ ಹುಸೇನ್ ಧಿಮಾಕು ತೋರಿಸಿದ್ರ ವರದಿಗಾರರ ವಿರುದ್ಧ ಕೂಡ ಹರಿಹಾಯ್ದ್ರು. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದ ಪರ ಘೋಷಣೆ ಕೂಗ್ದವ್ರು ಯಾರು ಅಂತ ಕೇಳಿದ್ದಕ್ಕೆ ವರದಿಗಾರರ ವಿರುದ್ಧ ಹರಿಹಾಯುವಂಥದ್ದು. ಹಾಗಿದ್ರೆ ಗೊತ್ತಿತ್ತ ನಾಸಿರ್ ಹುಸೇನ್ ಅವರಿಗೆ ಹೀಗ್ಯಾರೋ ಘೋಷಣೆ ಕಿವಿಗೆ ಬೀಳ್ಲಿಲ್ವಾ? ಅವರಿಗೆ ಅಷ್ಟು ಜೋರ ಕೂಗ್ತಾ ಇದ್ದಾರೆ ಅವರು. ಬಿಜೆಪಿ ನಿಯೋಗ ಏನು ವಿಧಾನಸೌಧ ಪೊಲೀಸ್ ಠಾಣೆಗೆ ಆಗಮಿಸಿದೆ. ಅಲ್ಲೇ ಕೂತ್ಕೊಂಡು ಧರಣಿ ಮಾಡುವಂತ ಒಂದು ಹಂತಕ್ಕೆ ಬಂದಿದೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಮೋಸ್ಟ್ಲಿ ಅಲ್ಲಿಗ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಮಾಜಿ ಗೃಹ ಸಚಿವ ಆರ್ ಕೆ ಜ್ಞಾನೇಂದ್ರ ಅವರು ಹೇಳ್ತಾ ಇದ್ರು, ಇಂಥದಕ್ಕೆಲ್ಲ ಕಂಪ್ಲೇಂಟ್ ಬೇಕಾಗಿಲ್ಲ, ಇದು ದೇಶದ್ರೋಹ ಆಗತ್ತೆ, ಸುಮೋಟೋ ಕೇಸ್ ಫೈಲ್ ಮಾಡ್ಕೋಬೇಕಿದಕ್ಕೆ ಅಂತ. ಇನ್ನೂ ಕೂಡ ಕಂಪ್ಲೇಂಟ್ಗಾಗಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸರು ವಿಧಾನಸೌಧದಲ್ಲೇ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗಿದ್ರು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತಂದ್ರೆ ರಾಜ್ಯದ ಭದ್ರತಾ ವ್ಯವಸ್ಥೆ ಇನ್ನು ಎಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂತ ಅನುಮಾನ ಜನಗಳಲ್ಲಿ ಮೂಡುತ್ತೆ. ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ಧಿಕ್ಕಾರ, ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ಧಿಕ್ಕಾರ, ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ಧಿಕ್ಕಾರ. ರಾಜ್ಯಸಭಾ ಎಂಪಿ ಚುನಾವಣೆಯಲ್ಲಿ ಗೆದ್ದ ತಕ್ಷಣಕ್ಕೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದು ಕೂಗಿದ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ, ಕಾಂಗ್ರೆಸ್ಸಿನ ರಾಜ್ಯಸಭಾ ಚುನಾವಣೆ ಗೆದ್ದ ತಕ್ಷಣವೇ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ.
ವಿಧಾನಸೌಧಕ್ಕೆ ಬಿಜೆಪಿ ನಿಯೋಗ ಆಗಮಿಸಿದೆ. MLC ರವಿಕುಮಾರ್, ಹರೀಶ್ ಪೂಂಜಾ, ಭರತ್ ಶೆಟ್ಟಿ ಸೇರಿದಂತೆ ಅನೇಕ ನಾಯಕರುಗಳ ಜೊತೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದಾರೆ. ಅಲ್ಲೇ ಕೂತು ಧರಣಿ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡ್ತಾರೆ. ಆದರೆ ಇದಕ್ಕೆ ಕಂಪ್ಲೇಂಟ್ ಲಾಡ್ಜ್ ಮಾಡುವಂತ ಅಗತ್ಯವಿಲ್ಲ. ಇಷ್ಟೊತ್ತಿಗಾಗಲೇ ಪೊಲೀಸರು ಕೆಲಸದಲ್ಲಿ ನಿರತರಾಗಿರ್ತಾರೆ. ಯಾರು ಆ ವ್ಯಕ್ತಿ ಹಾಗೆ ಕೂಗಿರ್ತಕ್ಕಂಥದ್ದು ಅಂತ ಈಗಾಗಲೇ ನಾವು ನೋಡಿದ್ವಿ. ಕಬ್ಬನ್ ಪಾರ್ಕ್ ಪೊಲೀಸರು ದೃಶ್ಯಾವಳಿಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ. ಇಷ್ಟು ಹೊತ್ತು ಬೇಕಾಗ್ತದೆ ಅಂತ ಆದ್ರೆ ಶತ್ರು ದೇಶದ ಪರವಾಗಿ ಘೋಷಣೆ ಕೂಗಿದ ಒಬ್ಬ ವ್ಯಕ್ತಿಯನ್ನು ಬಂಧಿಸೋದಕ್ಕೆ ಅಥವಾ ಗುರುತಿಸೋದಕ್ಕೆ ಇಷ್ಟು ಹೊತ್ತು ಬೇಕಾಗ್ತದೆ, ಅದು ಶಕ್ತಿಸೌಧ ವಿಧಾನಸೌಧದಲ್ಲಿ ಕೂಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಅಂತಂದ್ರೆ ಇನ್ನು ನಮ್ಮ ಭದ್ರತಾ ವ್ಯವಸ್ಥೆ ಇರ್ಬೋದು ಅಥವಾ ನಮ್ಮ ಇಂಟೆಲಿಜೆನ್ಸ್ ಇರ್ಬೋದು ಎಷ್ಟರ ಮಟ್ಟಿಗೆ ಸಶಕ್ತ ಅಂತ ಕರ್ನಾಟಕದ ಪ್ರತಿಯೊಬ್ಬ ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾನೆ.